ಯೂಶಲಿ ಅಡ್ವರ್ಟೈಸ್ಗೆ ಅಂತ ಪಾಂಪ್ಲೆಟ್ ಅಥವಾ ಪೇಪರ್ ಕೊಟ್ರೆ ನಾವೇನ್ ಮಾಡ್ತೀವಿ, ಒಂದು ಅದನ್ನ ಇಸ್ಕೊಳ್ಳಲ್ಲ, ಇಲ್ಲಾಂದ್ರೆ ತಗೊಂಡ್ ಸ್ವಲ್ಪ ಹೊತ್ತಿಗೆ ಅದನ್ನ ಕಸದ ಬುಟ್ಟಿಗೆ ಹಾಕ್ತಿವಿ. ಇದರಿಂದ ಆ ಬಿಸ್ನೆಸ್ ದುಡ್ಡು ಮತ್ತೆ ಪೇಪರ್ ಎರಡೂ ವೇಸ್ಟ್ ಆಗತ್ತೆ. ಆದ್ರೆ ಜಪಾನ್ ದೇಶದಲ್ಲಿ ಇದಕ್ಕೆ ಒಂದು ಸೂಪರ್ ಐಡಿಯಾನ ಕಂಡುಕೊಂಡಿದ್ದಾರೆ. ಇಂತಹ ವೇಸ್ಟ್ ಪೇಪರ್ ಕೊಡೋ ಬದಲು ಜನರಿಗೆ ರಸ್ತೆಯಲ್ಲಿ ಫ್ರೀ ಆಗಿ ಅಥವಾ ಅಂಗಡಿಗಳ ಮುಂದೆ ಈ ರೀತಿ ಪಾಕೆಟ್ ಟಿಶ್ಯೂಗಳನ್ನ ಇಟ್ಟಿರ್ತಾರೆ. ಇದೊಂದು ಸೂಪರ್ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಇಲ್ಲಿ ಇದನ್ನ ಟಿಶ್ಯೂ ಪ್ಯಾಕ್ ಮಾರ್ಕೆಟಿಂಗ್ ಅಂತ ಹೇಳಿ ಕರೀತಾರೆ. ಜಾಪನೀಸ್ ಅಲ್ಲಿ ಇದನ್ನ ಟಿಶ್ಯೂ ಹುಕ್ಕುಬಾರಿ ಅಂತ ಹೇಳಿ ಹೇಳ್ತಾರೆ. ಬರೀ ಟಿಶ್ಯೂ ಪ್ಯಾಕ್ಸ್ ಅಷ್ಟೇ ಅಲ್ಲದೆ ಸಮ್ಮರ್ ಟೈಮ್ ಅಲ್ಲಿ ಈ ತರಹ ಬೀಸಣಿಕೆಗಳು, ವಿಂಟರ್ ಟೈಮ್ ಅಲ್ಲಿ ಹೀಟ್ ಪ್ಯಾಕ್ಸ್, ವೆಟ್ ವೈಪ್ಸ್, ವೆಟ್ ಟಿಶ್ಯೂಸ್, ಬ್ಯಾಂಡೇಡ್ಸ್, ಹೀಗೆ ಜನಕ್ಕೆ ಏನ್ ಹೆಲ್ಪ್ ಆಗತ್ತೆ ಅನ್ಸುತ್ತೋ ಅದನ್ನ ಕೊಡ್ತಾರೆ. ಸೊ ಇದರಿಂದ ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ಆಗೋದ್ರ ಜೊತೆಗೆ ಜನಕ್ಕೆ ಉಪಯೋಗ ಕೂಡ ಆಗತ್ತೆ. 1960 ಶುರು ಮಾಡಿದ ಈ ಟಿಶ್ಯೂ ಐಡಿಯಾ ಇದುವರೆಗೂ ಇಲ್ಲಿ ಸಕ್ಸಸ್ ಆಗಿ ನಡೀತಿದೆ ಅಂತೆ. ಯಾಕಂದ್ರೆ ದಿನನಿತ್ಯ ಒಂದಲ್ಲ ಒಂದ್ ರೀತಿ ಟಿಶ್ಯೂಗಳನ್ನ ಬಳಕೆ ಮಾಡ್ತೀವಿ. ಸೊ 76% ಆಫ್ ದ ಪೀಪಲ್ ಈ ಟಿಶ್ಯೂಗಳನ್ನ ಬೇಡ ಅಂದೆ ತಗೊಳ್ತಾರಂತೆ. ಸೊ ಚಿಕ್ಕದಾಗಿ ಒಂದ್ 5 ಟಿಶ್ಯೂ ಇಟ್ಟು ಮೇಲೆ ಈ ತರ ಚಿಕ್ಕದಾಗಿ ಅವ್ರ ಅಡ್ವರ್ಟೈಸ್ಮೆಂಟ್ ನ ಪ್ರಿಂಟ್ ಮಾಡಿರ್ತಾರೆ. ಈ ರೀತಿ ಪ್ರತಿ ವರ್ಷ ಇಲ್ಲಿ ಬರೋಬ್ಬರಿ 400 ಕೋಟಿ ಫ್ರೀ ಟಿಶ್ಯೂ ಪ್ಯಾಕೆಟ್ ಗಳನ್ನ ಹಂಚಲಾಗತ್ತಂತೆ. ನೋಡಿ, ಜಪಾನ್ ನ ಈ ಐಡಿಯಾ ಸಿಂಪಲ್ ಆಗಿದ್ರು ಎಷ್ಟು ಎಫೆಕ್ಟಿವ್ ಆಗಿದೆ ಅಲ್ವಾ? ಸೊ ಈ ಐಡಿಯಾ ಬಗ್ಗೆ ನಿಮ್ಗೆ ಏನ್ ಅನ್ಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಪೇಜ್ ನ ಫಾಲೋ ಮಾಡೋದನ್ನ ಮರಿಬೇಡಿ.